ಹೈ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ 2025ಕ್ಕೆ ಸಂಬಂಧಪಟ್ಟಂತೆ ಟಿ ಪರೀಕ್ಷೆಗಳಲ್ಲಿ ಹಲವಾರು ರೀತಿಯಾದಂಥ ವಿದ್ಯಾರ್ಥಿಗಳ ಒಂದು ಗೊಂದಲ ಆಗ್ತಿರೋದಾಗಿರುತ್ತೆ. ಟಿ ಪರೀಕ್ಷೆನ ಬರೀಬೇಕು ಅಂತ ಅಂದ್ಕೊಂಡಿರುವಂಥ ಒಂದು ಫಸ್ಟ್ ಇಯರಲ್ಲಿ BEdನ ಸ್ಟಡಿ ಮಾಡ್ತಿರೋರಾಗಿರ್ಬೋದು, D.Ed ಮಾಡ್ತಿರೋರಾಗಿರ್ಬೋದು, ಅಥವಾ ಸೆಕೆಂಡ್ ಇಯರಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಕಳೆದ ವರ್ಷಗಳಲ್ಲಿ B.Ed ಅಥವಾ D.Edನ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು, ಮತ್ತು ಇವಾಗ ಇನ್ನು ಕೆಲವರು ಒಂದು ಶಿಕ್ಷಕರಿಗೂ ಕೂಡ ಇದೀಗ ಟಿಯನ್ನು ಕಡ್ಡಾಯಗೊಳಿಸಿರೋದಾಗಿರುತ್ತೆ. ಅಂದರೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲ. ಸೊ ಇವಾಗ ಟಿ ಪರೀಕ್ಷೆ ಆಗಿದ್ರೆ ಯಾವಾಗ ನಡೆಯುತ್ತೆ ಅಂತಕ್ಕಂಥ ಒಂದು ಸಂಬಂಧಪಟ್ಟಂತೆ ಕೂಡ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ವೈಟ್ ಮಾಡ್ತಿದ್ದಾರೆ. ಟಿ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಯಾವಾಗ ಪರೀಕ್ಷೆ ನಡೆಯುತ್ತೆ ಅಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ಮತ್ತು ಕೆಲವರಿಗೆಲ್ಲ ಒಂದು ಡೌಟ್ಸ್ಗಳು ಅಥವಾ ಒಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೆಲವೊಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ಗಳು ಶುರು ಆಗ್ತಿದ್ದಾವೆ ಅಂತ ಅಂದ್ಬಿಟ್ಟು ನಂತರದಲ್ಲಿ ಒಂದು ನವೆಂಬರ್ ತಿಂಗಳಲ್ಲಿ ಪರೀಕ್ಷೆ ಇರುತ್ತೆ ಅಂತ. ಸೊ ಇದು ನಿಜಾನ, ಏನು ಎತ್ತಾ, ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತಾರೆ ಬಿಡೋದಲ್ಲ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮಾರಿದ ಶೇರ್ ಮಾಡಿ. ಹೆಚ್ಚುವರಿ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ B.Ed ಕುರಿತು, ಟಿ ಕುರಿತು ತಿಳ್ಕೊಂತಾ ಇರ್ಬೋದು ಅಂತ ಹೇಳ್ತಾ. ಸೊ ಈಗ ವಿದ್ಯಾರ್ಥಿಗಳಿಗೆ ಇರೋ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಏನಾದ್ರು ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ನಿಮಗೆ ಸಹಾಯ ಮಾಡುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಫಾಲೋ ಕೂಡ ಮಾಡಿ ಹೆಚ್ಚು ಮಾಹಿತಿನ ನೀವು ಪಡ್ಕೊತಾ ಇರ್ಬೋದಾಗಿರುತ್ತೆ ಅಂತ ಹೇಳ್ತಾ. ಇದೀಗ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿರೋದ್ರಿಂದ ಒಂದು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಒಂದು ಅಂದರೆ ಅದು ಘೋಷಣೆ ಕೂಡ ಆಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಒಂದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಗಳು ಕಾಲಾಗಬಹುದಾಗಿರುತ್ತೆ. ಅದು ಅಲ್ಲದೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕೂಡ ಶೀಘ್ರದಲ್ಲೇ ನೋಟಿಫಿಕೇಶನ್ಗಳು ಆಗಲಿದೆ. ಇಂತಿಷ್ಟು ಸಾವಿರಗಟ್ಟಲೆ ಶಿಕ್ಷಕರ ಒಂದು ನೇಮಕಗಳನ್ನ ಮಾಡಲಾಗ್ತದೆ ಅಂದ್ಬಿಟ್ಟು ಮಧು ಬಂಗಾರಪ್ಪನವರು ಕೂಡ ಒಂದು ಶಿಕ್ಷಣ ಸಚಿವರು ಕೂಡ ಮಾಹಿತಿಗಳನ್ನು ತಿಳಿಸ್ತಿರುವಂಥದ್ದಾಗಿರುತ್ತೆ. ಹಾಗಾದರೆ ಯಾವಾಗ ಒಂದು ಟಿ ಪರೀಕ್ಷೆ ನಡೆಯುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಗಳಿದೆ. ಸೊ ನೇಮಕಾತಿ ಪರೀಕ್ಷೆಗೆ ಮೊದಲು ನಡೆಯುತ್ತಾ, ನೇಮಕಾತಿ ಪರೀಕ್ಷೆ ನಂತರ ನಡೆಯುತ್ತಾ, ಸೊ ನೇಮಕಾತಿ ಪರೀಕ್ಷೆ ಯಾವಾಗ ಅಂತ ವೆಯ್ಟ್ ಮಾಡ್ತೀರಾ. ಸೊ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ವಿಕ್ ಅವರು ಯಾವ ದಿನಾಂಕದಿಂದ ಅಥವಾ ಯಾವ ಮಂತಲ್ಲಿ ಮಾಡ್ತೀವಿ ಅಂತ ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ. ಆದರೆ ಸದ್ಯಕ್ಕೆ ತಿಳಿಸುವಂಥ ಮಾಹಿತಿ ಪ್ರಕಾರ ಟಿ ಬಗ್ಗೆ ಮಾಹಿತಿಗಳು ವೈರಲ್ ಆಗ್ತಿದ್ದಾವಲ್ಲ. ಸೊ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿಗಳು ಶುರು ಆಗ್ತಿದೆ ಅಂದ್ಬಿಟ್ಟು ಒಂದು ಮಾಹಿತಿಗಳು ವೈರಲ್ ಆಗ್ತಿರೋದಾಗಿರುತ್ತೆ. 2025ರಲ್ಲಿ ಸೆಪ್ಟೆಂಬರ್ ತಿಂಗಳಿಂದ ಅಪ್ಲಿಕೇಶನ್ಗಳು ಶುರು ಆಗುತ್ತೆ. ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳು ಕೊನೆ ತನಕ ಇರುತ್ತೆ. ಅಕ್ಟೋಬರ್ ಹಾಲ್ ಟಿಕೆಟ್ ಎಲ್ಲ ರಿಲೀಸ್ ಆಗುತ್ತೆ. ನವೆಂಬರಲ್ಲಿ ಪರೀಕ್ಷೆ ಅಂತಕ್ಕಂಥ ಸುದ್ದಿಗಳು ಇರುವಂಥದ್ದಾಗಿರುತ್ತೆ. ಅದು ನಿಜಾನ ಏನು ಅಂತ ತಿಳ್ಕೊಳ್ಳೋದ್ರೆ, ಸೊ ಇದು ಸುಮಾರು 2-3 ತಿಂಗಳ ಹಿಂದೆನೂ ಕೂಡ ಒಂದು ಮಾಹಿತಿಗಳು ಅಪ್ಡೇಟ್ ಆಗಿರೋದಾಗಿರುತ್ತೆ ಗೂಗಲಲ್ಲಿ. ಬಟ್ ಅದರ ಅಧಿಕೃತ ಅಂತ ಕೇಳಿದ್ರೆ ಅಧಿಕೃತ ಅಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ಯಾವುದೇ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆಗಳಿಂದ ಅಧಿಕೃತ ಮಾಹಿತಿಯನ್ನು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ನ ಕರೆದಿದ್ದೀವಿ. ನಂತರದಲ್ಲಿ ಒಂದು ಅಕ್ಟೋಬರ್ ತಿಂಗಳಲ್ಲಿ ಹಾಲ್ ಟಿಕೆಟ್ ಅಥವಾ ನಂತರದಲ್ಲಿ ಒಂದು ನವೆಂಬರ್ ತಿಂಗಳಲ್ಲಿ ಒಂದು ಪರೀಕ್ಷೆ, ನವೆಂಬರ್ 6ನೇ ತಾರೀಕು ಪರೀಕ್ಷೆ ಅಂತಲೇ ಅದರಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಆಗಿರ್ಬೋದು, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಎಲ್ಲೂ ಕೂಡ ಒಂದು ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಟಿ ಅಧಿಕೃತ ನೋಟಿಫಿಕೇಶನ್ ಏನಿದೆಯಲ್ಲ, ಒಂದು ಪ್ರಕಟಣೆ ಕೂಡ ಎಲ್ಲೂ ಹೊರಬಿದ್ದಿಲ್ಲ. ಅಂದರೆ ಯಾವಾಗಿಂದ ಪರೀಕ್ಷೆ ಆಗುತ್ತೆ ಏನು ಅಂತ. ಸೊ ನಂತರದಲ್ಲಿ ಇವಾಗ ಹಲವಾರು ರೀತಿಯಾದಂಥ ಒಂದು ಚೇಂಜಸ್ಗಳು ಆಗ್ತಿರೋದಾಗಿರುತ್ತೆ. ಆನ್ಲೈನ್ ಮುಖಾಂತರ ಟಿ ಪರೀಕ್ಷೆ ಅಂತೆಲ್ಲ ಮಾಹಿತಿಗಳು ಬರ್ತಿದೆ. ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟನ್ನು ಅಧಿಕೃತವಾಗಿ ಕೊಟ್ಟಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕೆ ಯಾವುದೇ ರೀತಿ ಊಹಾಪೋಹಗಳಿಗೆ ಗಮನ ಕೊಡಬೇಡಿ. ನಿಮ್ಮೊಂದು ಸಿದ್ಧತೆಗಳನ್ನು ನೀವು ಮಾಡ್ತೀರಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.